ಹಲೋ ಫುಡೀಸ್, ವೆಲ್ಕಮ್ ಟು ಹಂಗ್ರಿ ಕಿಂಗ್ಡಮ್. ಇವತ್ತಿನ ಎಪಿಸೋಡಲ್ಲಿ ನಾವು ಧಾಬಾ ಸ್ಟೈಲ್ ಚಿಕನ್ ಮಸಾಲ ಹೇಗೆ ಮಾಡೋದು ನೋಡೋಣ. ನಾವು ಒಂದು 2 ಫೈನಾಗಿ ಚಾಪ್ ಮಾಡ್ಕೊಂಡಿರೋ ಆನಿಯನ್ಸ್ನ ತೊಗೊಳ್ಳೋಣ. ಈ ಥರ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್ ತೊಗೊಳ್ಳೋಣ, ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ತೊಗೊಳ್ಳೋಣ, ಒಂದು 3 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ತೊಗೊಳ್ಳೋಣ, 3 ಟೇಬಲ್ ಸ್ಪೂನ್ ಆಫ್ ಚಿಕನ್ ಮಸಾಲ ತೊಗೊಳ್ಳೋಣ, ಸ್ಪೂನ್ ಗರಂ ಮಸಾಲ ತೊಗೊಳ್ಳೋಣ, ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಪೌಡರ್ ತೊಗೊಳ್ಳೋಣ, ಅಥವಾ 6 ಒಣಮೆಣಸಿನ್ಕಾಯಿ ತೊಗೊಳ್ಳೋಣ. ಇದು ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತಾರೆ, ಯಾರು ಜಾಸ್ತಿ ಖಾರ ತಿನ್ನೋದಾಗಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ತೊಗೋಬೋದು, ಇಲ್ಲ ಅಷ್ಟು ತಿನ್ನಲ್ಲ ಖಾರ ಅಂದರೆ ನೀವು ಕಮ್ಮಿನೇ ತೊಗೋಬೋದು. ಅದಾದಮೇಲೆ ಬಿರಿಯಾನಿ ಎಲೆ ತೊಗೊಳ್ಳೋಣ, ಒಂದು 2 ಸಾಕು. ಮತ್ತು ಚಕ್ಕೆ ತೊಗೊಳ್ಳೋಣ, ಇದೊಂದು 3 ತೊಗೊಳ್ಳೋಣ. ಇದು ಲಾರ್ಜ್ ಟೊಮೆಟೊಸ್ ತೊಗೊಳ್ಳೋಣ. ಕೊಕೊನಟ್ ಆಯಿಲ್ ತೊಗೊಳ್ಳೋಣ. ನಾವು ಮನೇಲಿ ಕಾಮನಾಗಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ಒಂದು ಒಳ್ಳೆ ಹೆಲ್ತ್ಗೋಸ್ಕರ. ನೀವು ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು. ಈಗ ನಾವು 1 kg ಚಿಕನ್ ತೊಗೊಂಡಿದ್ದೀವಿ. ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ತೊಗೊಳ್ಳೋಣ. ನಿಮಗೆ ಎಷ್ಟು ರಿಚ್ನೆಸ್ ಗ್ರೇವಿ ಬೇಕು ಅಂತ ಅನಿಸುತ್ತೋ, ರಿಚ್ನೆಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅಷ್ಟೇನು ರಿಚ್ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಗೋಡಂಬಿ ತೊಗೊಳ್ಳಿ. ಕಪ್ ಆಫ್ ಕರ್ಡ್ ತೊಗೊಳ್ಳೋಣ. ಹಣ್ಣನ್ನು ತೊಗೊಳ್ಳೋಣ. 1 kg ಚಿಕನ್ ತೊಗೊಳ್ಳೋಣ. ಮೈನ್ ಇಂಗ್ರೀಡಿಯೆಂಟ್ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ನಿಮ್ಮಲ್ಲಿ ಖಾರ ಜಾಸ್ತಿ ತಿನ್ನೋದಾಗಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ, 2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ, 1 ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ನಿಮಗೆ ಸ್ಪೈಸಿಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಗರಂ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅಷ್ಟೇನು ಸ್ಪೈಸಿಯಾಗಿ ಬೇಡ ಅಂದರೆ ಇಷ್ಟೇ ಸಾಕು. ಇದರಲ್ಲಿ ನಾವು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ, 1/2 ಕಪ್ ಕರ್ಡ್ ಹಾಕ್ಕೊಳ್ಳೋಣ, 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದನ್ನು ನಾವು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇದನ್ನು 30 ಮಿನಿಟ್ಸ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆದಮೇಲೆ 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿಯಾಗಿದೆ. ಈಗ ಇದರಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದರಲ್ಲಿ 2 ಬಿರಿಯಾನಿ ಎಲೆ ಹಾಕ್ಕೊಳ್ಳೋಣ, ಸ್ವಲ್ಪ ಚಕ್ಕೆ, ಸ್ವಲ್ಪ ಗೋಡಂಬಿ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರಲ್ಲಿ ಬಂದಿದೆ ಗೋಡಂಬಿ ಅನ್ನೋದು. ಸೊ ಇದನ್ನು ನಾವು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಮಾಡ್ಕೊಂಡಿರೋ ಟೊಮೆಟೊಸ್ನ ಹಾಕ್ಕೊಳ್ಳೋಣ. ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ತವಾ ಇಟ್ಕೊಳ್ಳೋಣ. ತವಾ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಬಿಸಿ ಆದಮೇಲೆ ಇದರಲ್ಲಿ ಆನಿಯನ್ಸ್ ಹಾಕ್ಕೊಳ್ಳೋಣ. ಈ ಆನಿಯನ್ಸ್ ಎಲ್ಲ ಈಗ ಸ್ವಲ್ಪ ಬ್ರೌನಿಷ್ ಕಲರ್ ಆಗ್ತಾ ಇದೆ. ಇದರಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಆದಮೇಲೆ ಇದರಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳೋಣ. ಇದರಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳೋಣ. ಫೈವ್ ಮಿನಿಟ್ಸ್ಗೆ ಲಿಡ್ ಹಾಕ್ಕೊಳ್ಳೋಣ. 5 ಮಿನಿಟ್ಸ್ ಆಯಿತು. ಚಿಕನ್ ಈಗ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಆ ಪೇಸ್ಟನ್ನು ಹಾಕ್ಕೊಳ್ಳೋಣ. ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಇದರಲ್ಲಿ ಬೇಕಾದಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಈಗ ಇದೊಂದು 5 ಮಿನಿಟ್ಸ್ಗೆ ಲಿಡ್ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತಾಯಿತು. ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಈಗ ಚಿಕನ್ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಧಾಬಾ ಸ್ಟೈಲ್ ಚಿಕನ್ ಮಸಾಲ ರೆಡಿ.